ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಆಟಾಟೋಪ ಮಿತಿ ಮೀರಿದ್ದು ಇಲ್ಲಿ ತನಕ ರಾಜ್ಯದಲ್ಲಿ 14 ಜೀವ ಬಲಿಯಾಗಿದೆ. ಸರ್ಕಾರ ಅಲರ್ಟ್ ಆಯಿತು, ಸಿಎಂ ಖಡಕ್ ಸಂದೇಶ ಕೊಟ್ಟರು. ಆದರೂ ಕೂಡ ಕೆಲ ಕಡೆ ನಿಯಮಗಳು ಪಾಲನೆ ಆಗ್ತಿರಲಿಲ್ಲ. ಬೆಂಗಳೂರಿನ ಜನ ಕೂಡ ಆತಂಕದಲ್ಲಿದ್ದಾರೆ. ಹೀಗಾಗಿ ಪೊಲೀಸ್ ಇಲಾಖೆ ಒಂದು ಮಹತ್ವದ ನಿರ್ಧಾರ ಮಾಡಿದೆಯಂತೆ, ಪ್ಲಾನ್ ಮಾಡಿಕೊಂಡಿದೆಯಂತೆ. ಆ ಪ್ಲಾನ್ ಏನು ಅನ್ನೋದರ ಕುರಿತು ರಿಪೋರ್ಟ್ ಇಲ್ಲಿದೆ ನೋಡಿ. ಮೈಕ್ರೋ ಫೈನಾನ್ಸ್ ರಾಜ್ಯದ ಜನರನ್ನ ಕಳೆದ ಕೆಲ ದಿನಗಳಿಂದ ತೀವ್ರವಾಗಿ ಬಾಧಿಸುತ್ತಿರುವ ಸಮಸ್ಯೆ. ನೂರಾರು ಆಸೆ ಹೊತ್ತು ಸಾಲ ಪಡೆದ ಸಾವಿರಾರು ಕುಟುಂಬಗಳಿಗೆ ಧನದಾಹಿ ಫೈನಾನ್ಸ್ ಕಂಪನಿಗಳು ನಿತ್ಯ ಕಿರುಕುಳ. ನಿಮ್ಮ ರಿಪಬ್ಲಿಕ್ ಕನ್ನಡದ ವರದಿ ಬಳಿಕ ಎಚ್ಚೆತ್ತ ರಾಜ್ಯ ಸರ್ಕಾರ ಧನದಾಹಿಗಳನ್ನ ಮಟ್ಟ ಹಾಕಲು ಸಜ್ಜಾಗಿದೆ. ಈ ಮಧ್ಯೆ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮೈಕ್ರೋ ಫೈನಾನ್ಸ್ ಬ್ರೇಕ್ ಹಾಕಲು ಖಾಕಿ ಸರ್ಕಸ್. ಸಿಎಂ ಸಭೆ ಬಳಿಕ ಬೆಂಗಳೂರು ಪೊಲೀಸರು ಅಲರ್ಟ್. ಹೌದು, ರಾಜ್ಯದಲ್ಲಿ ಭುಗಿಲೆದ್ದ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕಲು ಸಿಎಂ ಸಿದ್ದರಾಮಯ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಮಾಡಿ ವಾರ್ನಿಂಗ್ ನೀಡಿದ್ದಾರೆ. ಕಟ್ಟುನಿಟ್ಟಾಗಿ ನಿಯಮಾವಳಿ ಜಾರಿ ಮಾಡಿ ಯಾವುದೇ ಸಾವು ನೋವು ಸಂಭವಿಸುವುದಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳಲು ಸೂಚನೆ ನೀಡಿದ್ದಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಅಲರ್ಟ್ ಆದ ಬೆಂಗಳೂರು ಪೊಲೀಸರು ಫೈನಾನ್ಸ್ ಕಂಪನಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ನಗರ ಕಮಿಷನರ್ ಬಿ ದಯಾನಂದ್ ಬೆಂಗಳೂರು ವ್ಯಾಪ್ತಿಯ ಎಲ್ಲ ಠಾಣೆಗಳಿಗೂ ಹೊಸ ನಿಯಮಗಳನ್ನು ಜಾರಿ ಮಾಡಲು ಮುಂದಾಗಿದ್ದಾರೆ. ಮೈಕ್ರೋ ಫೈನಾನ್ಸ್ ಕೇಸ್ಗಳಲ್ಲಿ ಸಾವು ನೋವು ಸಂಭವಿಸುವುದಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳಿ. ಧನದಾಹಿ ಕಂಪನಿಗಳ ವಿರುದ್ಧ ದೂರು ಬಂದ್ರೆ ನಿರ್ಲಕ್ಷ್ಯ ಬೇಡ. ದೂರು ಬಂದ ಕೂಡಲೇ ಇನ್ಸ್ಪೆಕ್ಟರ್ ನೇತೃತ್ವ ವಹಿಸಬೇಕು. ಡಿಜಿಐಜಿ ನೇತೃತ್ವದಲ್ಲಿ ಹೊಸ ನಿಯಮ ತರುವವರೆಗೂ ಅಲರ್ಟ್ ಆಗಿರಬೇಕು. ಹೊಸ ನಿಯಮ ಜಾರಿಗೆ ಬರುವವರೆಗೂ ಕ್ರಮ ವಹಿಸುವಂತೆ ತಾತ್ಕಾಲಿಕ ನಿಯಮ ಜಾರಿ ಮಾಡಲಾಗಿದೆ. ಸಾಲ ವಸೂಲಿ ನೆಪದಲ್ಲಿ ತೇಜೋವಧೆ ಮಾಡುವಂತಿಲ್ಲ. ಸಾರ್ವಜನಿಕವಾಗಿ ಗಲಾಟೆ, ಮನೆ ಮೇಲೆ ಬರೆಯುವ ಹಾಗಿಲ್ಲ ಅಂತ ಬೆಂಗಳೂರಿನ ಎಲ್ಲ ಠಾಣೆಗಳಿಗೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸೂಚನೆ ನೀಡಿದ್ದಾರಂತೆ. ಈ ರೀತಿ ಕ್ರಮಗಳಿಗೆ ಬ್ರೇಕ್ ಹಾಕಲು ಬೆಂಗಳೂರು ಪೊಲೀಸರು ತಾತ್ಕಾಲಿಕವಾಗಿ ಪ್ಲಾನ್ ಮಾಡಿದ್ದಾರೆ. ಲೈಸೆನ್ಸ್ ಇಲ್ಲದೆ ಕೆಲವರು ಮೈಕ್ರೋ ಫೈನಾನ್ಸ್ ನೀಡಿದರೆ ತಕ್ಷಣ ಕ್ರಮಕ್ಕೆ ಸೂಚನೆಯನ್ನು ನೀಡಲಾಗಿದ್ದು, ನಿಯಮಗಳನ್ನು ಉಲ್ಲಂಘನೆ ಮಾಡುವ ಕಂಪನಿಗಳ ಲೈಸೆನ್ಸ್ ರದ್ದು ಮಾಡಲು ನಿರ್ಧಾರ ಮಾಡಲಾಗಿದೆ. ಮಾದೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಆಟಾಟೋಪ ಮಿತಿ ಮೀರಿದ್ದು ಇಲ್ಲಿ ತನಕ ರಾಜ್ಯದಲ್ಲಿ 14 ಜೀವ ಬಲಿಯಾಗಿದೆ. ಸರ್ಕಾರ ಅಲರ್ಟ್ ಆಯಿತು, ಸಿಎಂ ಖಡಕ್ ಸಂದೇಶ ಕೊಟ್ಟರು. ಆದರೂ ಕೂಡ ಕೆಲ ಕಡೆ ನಿಯಮಗಳು ಪಾಲನೆ ಆಗ್ತಿರಲಿಲ್ಲ. ಬೆಂಗಳೂರಿನ ಜನ ಕೂಡ ಆತಂಕದಲ್ಲಿದ್ದಾರೆ. ಹೀಗಾಗಿ ಪೊಲೀಸ್ ಇಲಾಖೆ ಒಂದು ಮಹತ್ವದ ನಿರ್ಧಾರ ಮಾಡಿದೆಯಂತೆ, ಪ್ಲಾನ್ ಮಾಡಿಕೊಂಡಿದೆಯಂತೆ. ಆ ಪ್ಲಾನ್ ಏನು ಅನ್ನೋದರ ಕುರಿತು ರಿಪೋರ್ಟ್ ಇಲ್ಲಿದೆ ನೋಡಿ. ಮೈಕ್ರೋ ಫೈನಾನ್ಸ್ ರಾಜ್ಯದ ಜನರನ್ನ ಕಳೆದ ಕೆಲ ದಿನಗಳಿಂದ ತೀವ್ರವಾಗಿ ಬಾಧಿಸುತ್ತಿರುವ ಸಮಸ್ಯೆ. ನೂರಾರು ಆಸೆ ಹೊತ್ತು ಸಾಲ ಪಡೆದ ಸಾವಿರಾರು ಕುಟುಂಬಗಳಿಗೆ ಧನದಾಹಿ ಫೈನಾನ್ಸ್ ಕಂಪನಿಗಳು ನಿತ್ಯ ಕಿರುಕುಳ. ನಿಮ್ಮ ರಿಪಬ್ಲಿಕ್ ಕನ್ನಡದ ವರದಿ ಬಳಿಕ ಎಚ್ಚೆತ್ತ ರಾಜ್ಯ ಸರ್ಕಾರ ಧನದಾಹಿಗಳನ್ನ ಮಟ್ಟ ಹಾಕಲು ಸಜ್ಜಾಗಿದೆ. ಈ ಮಧ್ಯೆ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮೈಕ್ರೋ ಫೈನಾನ್ಸ್ ಬ್ರೇಕ್ ಹಾಕಲು ಖಾಕಿ ಸರ್ಕಸ್. ಸಿಎಂ ಸಭೆ ಬಳಿಕ ಬೆಂಗಳೂರು ಪೊಲೀಸರು ಅಲರ್ಟ್. ಹೌದು, ರಾಜ್ಯದಲ್ಲಿ ಭುಗಿಲೆದ್ದ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕಲು ಸಿಎಂ ಸಿದ್ದರಾಮಯ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಮಾಡಿ ವಾರ್ನಿಂಗ್ ನೀಡಿದ್ದಾರೆ. ಕಟ್ಟುನಿಟ್ಟಾಗಿ ನಿಯಮಾವಳಿ ಜಾರಿ ಮಾಡಿ ಯಾವುದೇ ಸಾವು ನೋವು ಸಂಭವಿಸುವುದಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳಲು ಸೂಚನೆ ನೀಡಿದ್ದಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಅಲರ್ಟ್ ಆದ ಬೆಂಗಳೂರು ಪೊಲೀಸರು ಫೈನಾನ್ಸ್ ಕಂಪನಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ನಗರ ಕಮಿಷನರ್ ಬಿ ದಯಾನಂದ್ ಬೆಂಗಳೂರು ವ್ಯಾಪ್ತಿಯ ಎಲ್ಲ ಠಾಣೆಗಳಿಗೂ ಹೊಸ ನಿಯಮಗಳನ್ನು ಜಾರಿ ಮಾಡಲು ಮುಂದಾಗಿದ್ದಾರೆ. ಮೈಕ್ರೋ ಫೈನಾನ್ಸ್ ಕೇಸ್ಗಳಲ್ಲಿ ಸಾವು ನೋವು ಸಂಭವಿಸುವುದಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳಿ. ಧನದಾಹಿ ಕಂಪನಿಗಳ ವಿರುದ್ಧ ದೂರು ಬಂದ್ರೆ ನಿರ್ಲಕ್ಷ್ಯ ಬೇಡ. ದೂರು ಬಂದ ಕೂಡಲೇ ಇನ್ಸ್ಪೆಕ್ಟರ್ ನೇತೃತ್ವ ವಹಿಸಬೇಕು. ಡಿಜಿಐಜಿ ನೇತೃತ್ವದಲ್ಲಿ ಹೊಸ ನಿಯಮ ತರುವವರೆಗೂ ಅಲರ್ಟ್ ಆಗಿರಬೇಕು. ಹೊಸ ನಿಯಮ ಜಾರಿಗೆ ಬರುವವರೆಗೂ ಕ್ರಮ ವಹಿಸುವಂತೆ ತಾತ್ಕಾಲಿಕ ನಿಯಮ ಜಾರಿ ಮಾಡಲಾಗಿದೆ. ಸಾಲ ವಸೂಲಿ ನೆಪದಲ್ಲಿ ತೇಜೋವಧೆ ಮಾಡುವಂತಿಲ್ಲ. ಸಾರ್ವಜನಿಕವಾಗಿ ಗಲಾಟೆ, ಮನೆ ಮೇಲೆ ಬರೆಯುವ ಹಾಗಿಲ್ಲ ಅಂತ
ಬೆಂಗಳೂರಿನ ಎಲ್ಲ ಠಾಣೆಗಳಿಗೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸೂಚನೆ ನೀಡಿದ್ದಾರಂತೆ. ಈ ರೀತಿ ಕ್ರಮಗಳಿಗೆ ಬ್ರೇಕ್ ಹಾಕಲು ಬೆಂಗಳೂರು ಪೊಲೀಸರು ತಾತ್ಕಾಲಿಕವಾಗಿ ಪ್ಲಾನ್ ಮಾಡಿದ್ದಾರೆ. ಲೈಸೆನ್ಸ್ ಇಲ್ಲದೆ ಕೆಲವರು ಮೈಕ್ರೋ ಫೈನಾನ್ಸ್ ನೀಡಿದರೆ ತಕ್ಷಣ ಕ್ರಮಕ್ಕೆ ಸೂಚನೆಯನ್ನು ನೀಡಲಾಗಿದ್ದು, ನಿಯಮಗಳನ್ನು ಉಲ್ಲಂಘನೆ ಮಾಡುವ ಕಂಪನಿಗಳ ಲೈಸೆನ್ಸ್ ರದ್ದು ಮಾಡಲು ನಿರ್ಧಾರ ಮಾಡಲಾಗಿದೆ. ಮಾದೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಆಟಾಟೋಪ ಮಿತಿ ಮೀರಿದ್ದು ಇಲ್ಲಿ ತನಕ ರಾಜ್ಯದಲ್ಲಿ 14 ಜೀವ ಬಲಿಯಾಗಿದೆ. ಸರ್ಕಾರ ಅಲರ್ಟ್ ಆಯಿತು, ಸಿಎಂ ಖಡಕ್ ಸಂದೇಶ ಕೊಟ್ಟರು. ಆದರೂ ಕೂಡ ಕೆಲ ಕಡೆ ನಿಯಮಗಳು ಪಾಲನೆ ಆಗ್ತಿರಲಿಲ್ಲ. ಬೆಂಗಳೂರಿನ ಜನ ಕೂಡ ಆತಂಕದಲ್ಲಿದ್ದಾರೆ. ಹೀಗಾಗಿ ಪೊಲೀಸ್ ಇಲಾಖೆ ಒಂದು ಮಹತ್ವದ ನಿರ್ಧಾರ ಮಾಡಿದೆಯಂತೆ, ಪ್ಲಾನ್ ಮಾಡಿಕೊಂಡಿದೆಯಂತೆ. ಆ ಪ್ಲಾನ್ ಏನು ಅನ್ನೋದರ ಕುರಿತು ರಿಪೋರ್ಟ್ ಇಲ್ಲಿದೆ ನೋಡಿ. ಮೈಕ್ರೋ ಫೈನಾನ್ಸ್ ರಾಜ್ಯದ ಜನರನ್ನ ಕಳೆದ ಕೆಲ ದಿನಗಳಿಂದ ತೀವ್ರವಾಗಿ ಬಾಧಿಸುತ್ತಿರುವ ಸಮಸ್ಯೆ. ನೂರಾರು ಆಸೆ ಹೊತ್ತು ಸಾಲ ಪಡೆದ ಸಾವಿರಾರು ಕುಟುಂಬಗಳಿಗೆ ಧನದಾಹಿ ಫೈನಾನ್ಸ್ ಕಂಪನಿಗಳು ನಿತ್ಯ ಕಿರುಕುಳ. ನಿಮ್ಮ ರಿಪಬ್ಲಿಕ್ ಕನ್ನಡದ ವರದಿ ಬಳಿಕ ಎಚ್ಚೆತ್ತ ರಾಜ್ಯ ಸರ್ಕಾರ ಧನದಾಹಿಗಳನ್ನ ಮಟ್ಟ ಹಾಕಲು ಸಜ್ಜಾಗಿದೆ. ಈ ಮಧ್ಯೆ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮೈಕ್ರೋ ಫೈನಾನ್ಸ್ ಬ್ರೇಕ್ ಹಾಕಲು ಖಾಕಿ ಸರ್ಕಸ್. ಸಿಎಂ ಸಭೆ ಬಳಿಕ ಬೆಂಗಳೂರು ಪೊಲೀಸರು ಅಲರ್ಟ್. ಹೌದು, ರಾಜ್ಯದಲ್ಲಿ ಭುಗಿಲೆದ್ದ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕಲು ಸಿಎಂ ಸಿದ್ದರಾಮಯ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಮಾಡಿ ವಾರ್ನಿಂಗ್ ನೀಡಿದ್ದಾರೆ. ಕಟ್ಟುನಿಟ್ಟಾಗಿ ನಿಯಮಾವಳಿ ಜಾರಿ ಮಾಡಿ ಯಾವುದೇ ಸಾವು ನೋವು ಸಂಭವಿಸುವುದಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳಲು ಸೂಚನೆ ನೀಡಿದ್ದಾರೆ. ಸಿಎಂ ಸೂಚನೆ ಬೆನ್ನಲ್ಲೇ ಅಲರ್ಟ್ ಆದ ಬೆಂಗಳೂರು ಪೊಲೀಸರು ಫೈನಾನ್ಸ್ ಕಂಪನಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ನಗರ ಕಮಿಷನರ್ ಬಿ ದಯಾನಂದ್ ಬೆಂಗಳೂರು ವ್ಯಾಪ್ತಿಯ ಎಲ್ಲ ಠಾಣೆಗಳಿಗೂ ಹೊಸ ನಿಯಮಗಳನ್ನು ಜಾರಿ ಮಾಡಲು ಮುಂದಾಗಿದ್ದಾರೆ. ಮೈಕ್ರೋ ಫೈನಾನ್ಸ್ ಕೇಸ್ಗಳಲ್ಲಿ ಸಾವು ನೋವು ಸಂಭವಿಸುವುದಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳಿ. ಧನದಾಹಿ ಕಂಪನಿಗಳ ವಿರುದ್ಧ ದೂರು ಬಂದ್ರೆ ನಿರ್ಲಕ್ಷ್ಯ ಬೇಡ. ದೂರು ಬಂದ ಕೂಡಲೇ ಇನ್ಸ್ಪೆಕ್ಟರ್ ನೇತೃತ್ವ ವಹಿಸಬೇಕು. ಡಿಜಿಐಜಿ ನೇತೃತ್ವದಲ್ಲಿ ಹೊಸ ನಿಯಮ ತರುವವರೆಗೂ ಅಲರ್ಟ್ ಆಗಿರಬೇಕು. ಹೊಸ ನಿಯಮ ಜಾರಿಗೆ ಬರುವವರೆಗೂ ಕ್ರಮ ವಹಿಸುವಂತೆ ತಾತ್ಕಾಲಿಕ ನಿಯಮ ಜಾರಿ ಮಾಡಲಾಗಿದೆ. ಸಾಲ ವಸೂಲಿ ನೆಪದಲ್ಲಿ ತೇಜೋವಧೆ ಮಾಡುವಂತಿಲ್ಲ. ಸಾರ್ವಜನಿಕವಾಗಿ ಗಲಾಟೆ, ಮನೆ ಮೇಲೆ ಬರೆಯುವ ಹಾಗಿಲ್ಲ ಅಂತ ಬೆಂಗಳೂರಿನ ಎಲ್ಲ ಠಾಣೆಗಳಿಗೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸೂಚನೆ ನೀಡಿದ್ದಾರಂತೆ. ಈ ರೀತಿ ಕ್ರಮಗಳಿಗೆ ಬ್ರೇಕ್ ಹಾಕಲು ಬೆಂಗಳೂರು ಪೊಲೀಸರು ತಾತ್ಕಾಲಿಕವಾಗಿ ಪ್ಲಾನ್ ಮಾಡಿದ್ದಾರೆ. ಲೈಸೆನ್ಸ್ ಇಲ್ಲದೆ ಕೆಲವರು ಮೈಕ್ರೋ ಫೈನಾನ್ಸ್ ನೀಡಿದರೆ ತಕ್ಷಣ ಕ್ರಮಕ್ಕೆ ಸೂಚನೆಯನ್ನು ನೀಡಲಾಗಿದ್ದು, ನಿಯಮಗಳನ್ನು ಉಲ್ಲಂಘನೆ ಮಾಡುವ ಕಂಪನಿಗಳ ಲೈಸೆನ್ಸ್ ರದ್ದು ಮಾಡಲು ನಿರ್ಧಾರ ಮಾಡಲಾಗಿದೆ. ಮಾದೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.